ಎವ್ರಿವನ್, ವೆಲ್ಕಮ್ ಟು ಸನ್ಮಾರ್ಗ ಕ್ಲಾಸಸ್. 8ನೇ ಪ್ರಶ್ನೆ, ಪೌರ ಮತ್ತು ಪೌರತ್ವ ಎನ್ನುವಂತಹ ಚಾಪ್ಟರ್ ಇಂದ ಭಾರತದ ಪೌರತ್ವ ಪಡೆಯುವ ಯಾವುದಾದರೊಂದು ವಿಧಾನವನ್ನ ತಿಳಿಸಿ. ಓಕೆ, ಸೊ ಭಾರತದ ಪೌರತ್ವ ಕಾಯ್ದೆ 1955 ಇದು ಪೌರತ್ವ ಪಡೆಯುವ ಮತ್ತು ಪೌರತ್ವ ತ್ಯಜಿಸುವ ವಿಧಾನಗಳನ್ನ, ಕಳೆದುಕೊಳ್ಳುವ ವಿಧಾನಗಳನ್ನ ನಮಗೆ ತಿಳಿಸಿದೆ, ವಿವರಿಸಿದೆ. ಓಕೆನಾ. ಸೊ ಭಾರತದ ಪೌರತ್ವ ಪಡೆಯುವ ವಿಧಾನ ಜನ್ಮದತ್ತ ಪೌರತ್ವ, ಭಾರತದ ಪೌರತ್ವ ಪಡೆಯುವ ಒಂದು ವಿಧಾನ ಆಗಿದೆ. ಸೊ ಇದರ ಪ್ರಕಾರ 26ನೇ ಜನವರಿ 1950ರ ನಂತರ 50ರಿಂದ ಜನ್ಮ ಪಡೆದಿರುವ ಪ್ರತಿಯೊಬ್ಬ ವ್ಯಕ್ತಿಯು ಭಾರತೀಯ ಪೌರನಾಗಿರ್ತಾನೆ. ಭಾರತದಲ್ಲಿ ಜನ್ಮ ಪಡೆಯುವ ಪ್ರತಿಯೊಬ್ಬ ವ್ಯಕ್ತಿ ಭಾರತದ ಪೌರನಾಗಿರ್ತಾನೆ. 1950 ಜನವರಿ 26ಕ್ಕೆ ಮೊದಲು ಜನಿಸಿದವರಿಗೆ ಹಾಗೂ ಭಾರತದಲ್ಲಿ ನೆಲೆಸಿದವರಿಗೂ ಕೂಡ ಪೌರತ್ವವನ್ನ ನೀಡಲಾಗಿದೆ. ಇದು ಒಂದು ವಿಧಾನ. ಇದೇ ರೀತಿ ರಕ್ತ ಸಂಬಂಧ, ನೋಂದಣಿ ಪೌರತ್ವ, ಸಹಜೀಕೃತ ಪೌರತ್ವ, ನೂತನ ಭೂಪ್ರದೇಶ ಸೇರ್ಪಡೆಯಿಂದ ಸಿಗುವಂತಹ ಪೌರತ್ವ, ಈ ರೀತಿ 5 ಪೌರತ್ವ ಪಡೆಯುವಂತಹ ವಿಧಾನಗಳಿವೆ. ಸೊ ನೀವು ಯಾವ್ದಾದ್ರು ಒಂದನ್ನ ಬರಿಬಹುದು. ಓಕೆನಾ ಮಕ್ಕಳೇ? ಥ್ಯಾಂಕ್ ಯು.